ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಬಾಂಗ್ಲಾ ಒಳಗೆ ಹೊಸ ದಂಗೆ. ಭಾರತವೇ ಕಾರಣದಿಂದ ಬಾಂಗ್ಲಾ ಸರ್ಕಾರ ಅನ್ಯಾಯಕ್ಕೆ ಸಿಡಿದೆದ್ದ ಗುಡ್ಡದ ವೀರರು. ನಮಸ್ಕಾರ ಸ್ನೇಹಿತರೆ. ಒಂದ್ ಕಡೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಬೆಂಕಿಯಂತ ವಾತಾವರಣ ಸೃಷ್ಟಿಯಾಗಿ ಇಡೀ ಪಾಕಿಸ್ತಾನ ಹಿಂಸೆ ನೋಡ್ತಾ ಇದ್ರೆ, ಈಗ ಬಾಂಗ್ಲಾದಲ್ಲೂ ಕೋಲಾಹಲ ಎದ್ದಿದೆ. ಬಾಂಗ್ಲಾದೊಳಗಿನ ಚಕ್ಮಾಗಳು ಯೂನಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದು ಭಯಾನಕ ಹಿಂಸಾಚಾರ ಶುರು ಮಾಡಿದ್ದಾರೆ. ಕಳೆದ ವಾರ ಅಲ್ಲಿ ಬೆಂಕಿ ಬಿದ್ದು 3 ಜನ ಪ್ರಾಣ ಕಳ್ಕೊಂಡಿದ್ರು. ಬಾಂಗ್ಲಾ ಸೇನೆ ಅಲ್ಲಿ ಗುಂಡು ಹಾರಿಸಿತ್ತು. ಆದ್ರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿಲ್ಲ. ಅಲ್ಲಿ ಯಾವಾಗ ಬೇಕಾದ್ರೂ ಮತ್ತೆ ದಂಗೆ ಭುಗಿಲೇಳೋ ಲಕ್ಷಣ ಕಾಣಿಸ್ತಾ ಇದೆ. ಈ ನಡುವೆ ಬಾಂಗ್ಲಾ ಸರ್ಕಾರ ಈಗ ಭಾರತದ ಮೇಲೆ ಗೂಬೆ ಕೂರಿಸಿದಕ್ಕೆಲ್ಲ ಭಾರತ ಕಾರಣ. ಭಾರತ ಬಾಂಗ್ಲಾವನ್ನ ಒಡೆಯೋಕೆ ನೋಡ್ತಾ ಇದೆ ಅನ್ನೋ ಆರೋಪ ಮಾಡಿದೆ. ಇದಕ್ಕೆ ಭಾರತ ಕೂಡ ತಿರುಗೇಟು ಕೊಟ್ಟಿದೆ. ಒಟ್ಟಾರೆ 2 ರಾಷ್ಟ್ರಗಳ ನಡುವೆ ಮತ್ತೊಂದು ಕಿಡಿ ಹತ್ಕೊಂಡಿದೆ. ಹಾಗಿದ್ರೆ ಬಾಂಗ್ಲಾವನ್ನ ಇದು ಮತ್ತೊಂದು ಬಾರಿ ಬ್ರೇಕ್ ಮಾಡುತ್ತಾ ತುಂಡಾಗತ್ತಾ ಬಾಂಗ್ಲಾ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾರು ಇವರು ಎಲ್ಲವನ್ನ ಹೇಳ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಿಗೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದೇ ನೀವು ನಮಗೆ ಕೊಡೋ ಅತಿ ದೊಡ್ಡ ಶಕ್ತಿ ಅಂತ ಹೇಳ್ತಾ ಬನ್ನಿ ಆರಂಭ ಮಾಡೋಣ. ಬಾಂಗ್ಲಾದಲ್ಲಿ ಹೊಸ ಬೆಂಕಿ, ಭಾರತದ ಮೇಲೆ ಹಳೆ ಆರೋಪ. ಸ್ನೇಹಿತರೆ, ಬಾಂಗ್ಲಾದ ಚಿತ್ತಗಾಂಗ್ ಮತ್ತು ಅದರ ಸುತ್ತಮುತ್ತಲ ಹಿಲ್ ಪ್ರದೇಶ ಈಗ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ. ಅದಕ್ಕೆ ಕಾರಣವಾಗಿರುವುದು ಕಳೆದ ವಾರ ನಡೆದ ಹಿಂಸಾಚಾರ. ನೀವು ಇಲ್ಲಿ ಮ್ಯಾಪ್ ನಲ್ಲಿ ನೋಡ್ತಾ ಇರಬಹುದು. ಇದೇ ಚಿತ್ತಗಾಂಗ್ ಪ್ರದೇಶ. ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರೋ ಈ ಭಾಗದಲ್ಲಿ ಕಾಗ್ರಾಛರಿ ಅನ್ನೋ ಜಿಲ್ಲೆ ಬರುತ್ತೆ. ಭಾರತ ಮತ್ತು ಮಯನ್ಮಾರ್ಗೆ ಅಂಟಿಕೊಂಡಂತಿದೆ. ಈ ಜಿಲ್ಲೆಯಲ್ಲಿ 7 ಲಕ್ಷ ಜನ ವಾಸ ಇದ್ದು ದೊಡ್ಡ ಪ್ರಮಾಣದ ಬುಡಕಟ್ಟು ಜನ ಇದ್ದಾರೆ. ಈ ಜಿಲ್ಲೆ ಬಾಂಗ್ಲಾ ಪಾಲಿಗೆ ತುಂಬಾ ಸೂಕ್ಷ್ಮ. ಯಾಕಂದ್ರೆ 51% ಬೆಂಗಾಲೀಸ್, 24% ಚಕ್ಮಾಗಳು, 13% ತ್ರಿಪುರ ಜನ, ಹಾಗೆ 10% ಮಾರ್ಮಾ ಜನ ಇದ್ದಾರೆ. ಸ್ವತಂತ್ರ ಪೂರ್ವದಿಂದಲೂ ಇಲ್ಲಿ ಆಗಾಗ ಘರ್ಷಣೆಗಳು, ಸಣ್ಣ ಮಟ್ಟದ ಕದನ ನಡೀತಾನೆ ಇದ್ವು. ಕೆಲವೇ ವರ್ಷಗಳ ಹಿಂದೆ ಕೂಡ ಈ ಭಾಗ ಯುದ್ಧವನ್ನ ಕಂಡಿದೆ. ಅದನ್ನ ಕೂಡ ಹೇಳ್ತೀವಿ. ಆದರೆ ಕಳೆದ ಭಾನುವಾರ ಇಲ್ಲಿ ದಿಢೀರ್ ಹಿಂಸಾಚಾರ ಉಂಟಾಗಿ ಸಾಕಷ್ಟು ಡ್ಯಾಮೇಜಸ್ ಆಯಿತು. ಅದಕ್ಕೆ ಸೆಪ್ಟೆಂಬರ್ 23ನೇ ತಾರೀಕು ನಡೆದ ಘಟನೆ ಕಾರಣ ಆಗಿತ್ತು. ಸ್ನೇಹಿತರೆ, ಸೆಪ್ಟೆಂಬರ್ 23ನೇ ತಾರೀಕು ಗುರುವಾರ ಬುಡಕಟ್ಟು ಜನರಿಗೆ ಸೇರಿದ ಹುಡುಗಿಯೊಬ್ಳು ಟ್ಯೂಷನ್ ಮುಗಿಸಿ ವಾಪಸ್ ಆಗ್ತಾ ಇದ್ಲು. ಆದ್ರೆ ದಿನ ಸಂಜೆಗೂ ಮುನ್ನ ಮನೆ ಸೇರ್ತಾ ಇದ್ದ ಆ ಹುಡುಗಿ ರಾತ್ರಿ 10 ಗಂಟೆಯಾದ್ರೂ ಕೂಡ ಅವತ್ತು ಪತ್ತೆಯಾಗಿರ್ಲಿಲ್ಲ. ಹೀಗಾಗಿ ಮನೆಯವರೆಲ್ಲ ಆ ಬಾಲಕಿಯನ್ನ ಹುಡುಕೋಕೆ ಶುರು ಮಾಡಿದ್ರು. ಹುಡುಕಿ ಸಾಕಾದ ನಂತರ ರಸ್ತೆ ಪಕ್ಕ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆ ಬಾಲಕಿ ಪತ್ತೆಯಾದ್ಲು. ಆಸ್ಪತ್ರೆಗೆ ಸಾಗಿಸಿ ಅಲ್ಲಿ ವಿಚಾರ ತಿಳಿದ ಮೇಲೆ ಆಕೆ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿರೋದು ಬೆಳಕಿಗೆ ಬಂತು. ಜೊತೆಗೆ ಅದು ಬೆಂಗಾಲಿಗಳೇ ಮಾಡಿರೋದು ಅಂತ ಹೇಳಿ ಬುಡಕಟ್ಟು ಜನ ರೊಚ್ಚಿಗೆದ್ರು, ಬೀದಿಗಿಳಿದ್ರು, ಪ್ರತಿಭಟಿಸಿದ್ರು. ಈ ಮಗು ಮೇಲೆ ನಡೆದಿದ್ದ ಅನ್ಯಾಯ ಕಂಡು ಅವರು ಆ ಗುಡ್ಡದಲ್ಲೇ ವಾಸ ಮಾಡುತ್ತಿದ್ದ ಜನ ಎಲ್ಲ ಬುಡಕಟ್ಟು ಜನ ಕೆಳಗಿಳಿದು ಬಂದ್ರು. ಕಂಡಲ್ಲಿ ಹೊಡೆಯೋಕೆ ಶುರು ಮಾಡಿದ್ರು. ರಸ್ತೆಗಳನ್ನ ಬ್ಲಾಕ್ ಮಾಡಿದ್ರು. ಸರ್ಕಾರಿ ವಾಹನಗಳಿಗೆ ಬೆಂಕಿ ಇಟ್ರು. ಅಂಗಡಿ ಮುಂಗಟ್ಟು ಭಸ್ಮ ಆದವು. ಪೊಲೀಸರನ್ನ ವಾಪಸ್ ಓಡಿಸಿದ್ರು. ಕಡೆಗೆ ಬಾಂಗ್ಲಾ ಸೇನೆ ಬಂದು ಗುಂಡು ಹಾರಿಸಿದ್ರು ಕೂಡ ಜನ ಕೇಳಲೇ ಇಲ್ಲ. ಅವರು ಯಾವಾಗ ಗುಂಡು ಹಾರಿಸೋಕೆ ನಿಂತರೋ ಪರಿಸ್ಥಿತಿ ಇನ್ನಷ್ಟು ಹಾಳಾಗೋಕೆ ಬಂತು. 3 ನಾಗರಿಕರ ಹತ್ಯೆ ಆಯಿತು. ಕೊನೆಗೆ ಬುಡಕಟ್ಟು ಜನರು ಸೇನೆ ವಿರುದ್ಧ ತಿರುಗಿಬಿದ್ರು. ಸಾಕಷ್ಟು ಸೈನಿಕರು ಗಾಯಗೊಂಡ್ರು. ಯಾವಾಗ ಜನರೇ ತಿರುಗಿಬಿದ್ರು, ಸೇನಾ ಜನರಲ್ಗಳು, ರಾಜಕೀಯ ಪಕ್ಷಗಳು, ಜನಪ್ರತಿನಿಧಿಗಳು ಅವ್ರ ಜೊತೆಗೆ ಮಾತುಕತೆ ಮಾಡಿ ಅಂತ ಹೇಳೋಕೆ ಶುರು ಮಾಡಿದ್ರು. ಇಂಟರ್ನೆಟ್ ಬಂದಾಯ್ತು, ಶಾಲಾ ಕಾಲೇಜುಗಳು ಬಂದಾದ್ವು, ಸರ್ಕಾರಿ ಕಚೇರಿಗಳು ಕೂಡ ಬಂದಾದ್ವು. ಎಲ್ಲ ಶಟ್ ಡೌನ್ ಆಯಿತು. ಸೆಕ್ಷನ್ 144 ಜಾರಿ ಆಯಿತು. ಕೊನೆಗೆ ಅಲ್ಲಿ ಎಲ್ಲವೂ ಸ್ತಬ್ಧ ಆಯಿತು. ಆದರೆ ಇನ್ನೂ ಬಿಸಿ ನಿಂತಿಲ್ಲ. ಅಲ್ಲಿ ಯಾವಾಗ ಬೇಕಾದರೂ ಮತ್ತೆ ಜನ ಬೀದಿಗಿಳಿಯೋ ಲಕ್ಷಣ ಕಾಣಿಸ್ತಾ ಇದೆ. ಇದರ ನಡುವೆನೆ ಈಗ ಬಾಂಗ್ಲಾ ಭಾರತದ ಮೇಲೆ ಆರೋಪ ಮಾಡಿ ಇದಕ್ಕೆಲ್ಲ ಭಾರತವೇ ಕಾರಣ ಅಂತ ದೂರು ಕೊಟ್ಟಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರಾ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ.
ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಇಲ್ಲಿ ಅತ್ಯಾಚಾರದ ಪ್ರತಿಭಟನೆಗೆ ಭಾರತದ ಮೇಲೆ ಯಾಕೆ ಆರೋಪ ಮಾಡ್ತಿದ್ದಾರೆ ಅನ್ನೋ ವಿಚಿತ್ರ ಅನುಮಾನ ಬರ್ತಿರ್ಬೋದು. ಆದರೆ ಇದು ಮೊದಲ ಆರೋಪ ಅಲ್ಲ. ಇಲ್ಲಿ ಸಣ್ಣ ಹೊಡೆದಾಟ ಆದರೂ ಕೂಡ ಅದರ ಹಿಂದೆ ಭಾರತವೇ ಇದೆ ಅಂತ ಬಾಂಗ್ಲಾ ಹೇಳುತ್ತೆ. ಯಾಕಂದರೆ ಈ ಜನಕ್ಕೂ ಭಾರತಕ್ಕೂ ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯವಾಗೂ ಕೂಡ ಸಂಬಂಧ ಇದೆ. ಮೊದಲಿಂದಲೂ ಇಲ್ಲಿ ಭಾರತದ ಮೇಲೆ ಒಲವು ಹೊಂದಿದ್ದಾರೆ ಜನ. ಅಂದಹಾಗೆ ಈ ಚಿತ್ತಗಾಂಗ್ ಹಿಲ್ ಸ್ಟೇಷನ್ ಬಾಂಗ್ಲಾ ಪಾಲಿಗೆ ಪಾಕಿಸ್ತಾನದ ಬಲೂಚಿಸ್ತಾನ ಇದ್ದ ಹಾಗೆ. ಇಲ್ಲಿಗೂ ಮೇನ್ಲ್ಯಾಂಡ್ ಬಾಂಗ್ಲಾ ಜನರಿಗೂ ಬಹಳ ವ್ಯತ್ಯಾಸ ಇದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಬೆಂಗಾಲಿ ಮುಸ್ಲಿಮರಿಂದ ಇವರು ಬೇರೆ ಬೇರೆ ಆಗಿದ್ದಾರೆ. ಹೆಚ್ಚಿನವರು ಹಿಂದೂ ಇದ್ದಾರೆ, ಬೌದ್ಧ ಧರ್ಮವನ್ನು ಕೂಡ ಪಾಲಿಸ್ತಾರೆ. ಪಾಕಿಸ್ತಾನ ಇದ್ದಾಗ ಬಾಂಗ್ಲಾ ಹುಟ್ಟೋಕು ಮೊದಲಿಂದಲೂ ಇಲ್ಲಿನ ಜನ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ರು. ಆದರೆ 1971ರಲ್ಲಿ ಬಾಂಗ್ಲಾದೇಶ ಹುಟ್ಟಿದ ನಂತರ, ಪಾಕಿಸ್ತಾನದಿಂದ ಬಿಡಿಸಿ ಬಾಂಗ್ಲಾಗೆ ಭಾರತ ಜನ್ಮ ಕೊಡಿಸಿದ ನಂತರ ಇದು ಇನ್ನಷ್ಟು ತೀವ್ರ ಆಯಿತು. ಯಾಕಂದರೆ ಸ್ವಾತಂತ್ರ್ಯದ ಬಳಿಕ ಬಾಂಗ್ಲಾದ ಸರ್ಕಾರಗಳು ಇಡೀ ಬಾಂಗ್ಲಾ ಬೆಂಗಾಲಿಗಳಿಗೆ ಸೇರಿದ್ದು ಅನ್ನೋ ಥರದಲ್ಲಿ ನೀತಿ ರೂಪಿಸಿದ್ರು. ಬೆಂಗಾಲಿ ಭಾಷೆ, ಬೆಂಗಾಲಿ ಸಂಸ್ಕೃತಿ ಮತ್ತು ಇಸ್ಲಾಂ ಪ್ರಭಾವಿತ ರಾಷ್ಟ್ರೀಯತೆಗೆ ಉತ್ತೇಜನ ಕೊಡೋಕೆ ಶುರು ಮಾಡಿದ್ರು. ಇದು ಅಲ್ಲಿನ ಬುಡಕಟ್ಟುಗಳಿಗೆ ಇಷ್ಟ ಆಗಲಿಲ್ಲ. ಹಾಗೆ ಬುಡಕಟ್ಟು ಗುಂಪುಗಳನ್ನು 2ನೇ ದರ್ಜೆ ನಾಗರಿಕರನ್ನಾಗಿ ನೋಡ್ತಾ ಇದ್ರು. ಅವ್ರನ್ನ ರೆಕಗ್ನೈಸ್ ಮಾಡೋಕೆ ಸರ್ಕಾರ ನಿರಾಕರಿಸ್ತು. ಹಾಗಿದ್ರೆ ನಮಗೆ ಸ್ವಾಯತ್ತತೆ ಕೊಡಿ, ನಮಗೆ ನಿಮ್ಮ ಸಹವಾಸನೆ ಬೇಡ, ಸಾಂಸ್ಕೃತಿಕ ಹಕ್ಕುಗಳನ್ನು ಕೊಡಿ, ನಾವು ಬೇರೆ ಆಗ್ತೀವಿ, ನಮ್ಮ ಜಾಗದಲ್ಲಿ ನಮಗೆ ಪ್ರತ್ಯೇಕವಾಗಿ ಬದುಕೋಕೆ ಬಿಡಿ ಅಂತ ಹೋರಾಟ ಶುರು ಮಾಡಿದ್ರು. ಆದರೆ ಯಾವುದನ್ನು ಬಾಂಗ್ಲಾ ಸರ್ಕಾರ ಕೇಳಲಿಲ್ಲ. ಮೊದಲಿಗೆ ಹಂತ ಹಂತವಾಗಿ ಹತ್ತಿಕ್ಕೋ ಕೆಲಸ ಮಾಡಿದ್ರು. ಕಪ್ತಾಯ್ ಡ್ಯಾಮ್ ನಿರ್ಮಾಣ ವೇಳೆ ಈ ಚಕ್ಮಾ ಜನಾಂಗವನ್ನು ಅವರ ಪಿತ್ರಾರ್ಜಿತ ಜಾಗದಿಂದ, ಅಂದರೆ ಅವರ ಪೂರ್ವಜರ ಜಾಗದಿಂದ ಸ್ಥಳಾಂತರ ಮಾಡಲಾಯಿತು. ನಂತರ ಬೆಂಗಾಲಿ ಸೆಟಲ್ಮೆಂಟ್ ಪಾಲಿಸಿ ಜಾರಿಗೆ ತಂದು ಇದರ ಪ್ರಕಾರ ಸ್ವಂತ ಜಾಗ, ಭೂಮಿ ಇಲ್ಲದ ಬೆಂಗಾಲಿಗಳಿಗೆ CHT ಪ್ರದೇಶದಲ್ಲಿ ಸೆಟಲ್ ಆಗೋಕೆ ಪ್ರೋತ್ಸಾಹ ಕೊಟ್ಟರು. ಇದರಿಂದ ಆ ಪ್ರದೇಶದಲ್ಲಿ ಡೆಮೋಗ್ರಫಿಯನ್ನು ಚೇಂಜ್ ಮಾಡ್ತಾ ಬಂದರು. ಸ್ಥಳೀಯ ಜನರಿಗಿಂತ ಬೆಂಗಾಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಯಿತು. ಇವತ್ತು 51% ಬೆಂಗಾಲಿಗಳೇ ಇದ್ದಾರೆ. ಹಾಗೆ ಬೆಂಗಾಲಿ ಸೆಟಲ್ಮೆಂಟ್ ರಕ್ಷಣೆ ಮಾಡೋಕೆ ಆ ಪ್ರದೇಶದಲ್ಲಿ ಸೇನಾ ಉಪಸ್ಥಿತಿಯನ್ನು ಜಾಸ್ತಿ ಮಾಡಲಾಯಿತು. ಇದನ್ನೆಲ್ಲ ನೋಡಿದ ಜನ ಆಯುಧ ಹಿಡ್ಕೊಂಡು ಬೀದಿಗೆ ಬಂದರು. ಜುಮ್ಮಾ ಜನಪಾರ್ಬತ್ಯ ಚಟೋಗ್ರಾಮ್ ಜನಸಂಗತಿ ಸಮಿತಿ ಅನ್ನೋ ರಾಜಕೀಯ ಪಕ್ಷವನ್ನು ಕಟ್ಕೊಂಡ್ರು. ಶಾಂತಿ ವಾಹಿನಿ ಅನ್ನೋ ಹೊಸ ಸೇನಾ ಗುಂಪು ಎದ್ದೇಳ್ತು. ನಿಮಗೆ ಗೊತ್ತಿರ್ಬೋದು, ಪಾಕಿಸ್ತಾನದ ವಿರುದ್ಧ ಮುಕ್ತಿ ವಾಹಿನಿಯನ್ನು ಹುಟ್ಟುಹಾಕಲಾಗಿತ್ತು ಬಾಂಗ್ಲಾದೇಶ ಹುಟ್ಟೋ ಟೈಮ್ನಲ್ಲಿ. ಈಗ ಶಾಂತಿ ವಾಹಿನಿ ಹುಡ್ಕೊಂಡಿದೆ. ಹೋರಾಟ ಶುರುವಾಯಿತು. 1977ರಲ್ಲಿ ಸರ್ಕಾರದ ವಿರುದ್ಧ ಗೆರಿಲ್ಲಾ ದಂಗೆ ಕೂಡ ಮಾಡಿದ್ರು. ಜುಮ್ಮಾ ಜನರಿಗೆ ಹಕ್ಕು ಮತ್ತು ಸ್ವಾಯತ್ತತೆ ಕೊಡಿ ಅಂತ ಡಿಮಾಂಡ್ ಮಾಡಿದ್ರು. ಇದಕ್ಕೆ ಬಾಂಗ್ಲಾ ಸೇನೆ ಒಪ್ಪದೆ ಈ ಜನರ ವಿರುದ್ಧ ದೊಡ್ಡ ಕಾರ್ಯಾಚರಣೆ ಮಾಡ್ತು. ಸಾವಿರಾರು ಜನರನ್ನ ಮುಗಿಸಲಾಯಿತು. ಅನೇಕ ಜನ ಕಣ್ಮರೆಯಾದರು. ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಮಾನವ ಹಕ್ಕೆಲ್ಲ ಕೇಳೋದೇ ಬೇಡ. ಇನ್ನು ಇದೆಲ್ಲ ಆಗಿ 2 ದಶಕಗಳ ನಂತರ, ಸಂಘರ್ಷದ ನಂತರ, ಬಾಂಗ್ಲಾ ಸರ್ಕಾರ ಮತ್ತು ಈ PCJSS ನಡುವೆ 1997ರಲ್ಲಿ ಶೇಖ್ ಹಸೀನಾ ಟೈಮ್ನಲ್ಲಿ CHT ಪೀಸ್ ಅಕಾರ್ಡ್ಗೆ ಸೈನ್ ಹಾಕಲಾಯಿತು. ಇದರ ಅಡಿಯಲ್ಲಿ ಬಾಂಗ್ಲಾ ಸರ್ಕಾರ ಈ ಬುಡಕಟ್ಟು ಜನರಿಗೆ ಅನೇಕ ಭರವಸೆಗಳನ್ನು ಕೊಡ್ತು. ಅವರಿಗೆ ಸ್ವಂತ ಆಡಳಿತ, ಅಂದರೆ ಸ್ವಾಯತ್ತ ಆಡಳಿತ, ಮತ್ತು CHT ಪ್ರದೇಶಕ್ಕೆ ಪ್ರತ್ಯೇಕ ಸಚಿವಾಲಯ, ಭೂಮಿ ವಿವಾದ ನೋಡ್ಕೊಳ್ಳೋಕೆ ಲ್ಯಾಂಡ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಕಮಿಷನ್, ಹೀಗೆ ಸಾಕಷ್ಟು ಪ್ರಾಮಿಸಸ್ ಕೊಟ್ಟರು. ಹಾಗೆ ನಿಧಾನವಾಗಿ CHT ಪ್ರದೇಶದಿಂದ ಸೇನೆಯನ್ನು ವಾಪಸ್ ಕರೆಸ್ಕೊಳ್ತೀವಿ ಅನ್ನೋ ಭರವಸೆನ ಕೂಡ ಕೊಟ್ಟರು. ಆದರೆ ಇವೆಲ್ಲ ಭಾಗಶಃ ಮಾತ್ರ ಜಾರಿಯಾಗಿದೆ. ಆದರೆ ವಿವಾದ ಮಾತ್ರ ಹಾಗೆ ಉಳ್ಕೊಂಡಿದೆ. 2022ರ ನಂತರ ಈ ಹೋರಾಟ ಮತ್ತೆ ಶುರುವಾಗಿದೆ. ಬಾಂಗ್ಲಾ ಸೇನೆ ವಿರುದ್ಧ ಇವರು ಕಾಡು ಮೇಡಲ್ಲಿ ನಿಂತು ಗಲಾಟೆ ಮಾಡ್ತಿದ್ದಾರೆ. ಆಗಾಗ ಬೆಂಗಾಲಿ ಸೆಟ್ಲರ್ಸ್ ಮತ್ತು ಜುಮ್ಮಾ ಜನರ ನಡುವೆ ಉದ್ವಿಗ್ನತೆ ಆಗ್ತಾನೆ ಇರುತ್ತೆ. ಬಾಂಗ್ಲಾದ ಮೂಲಭೂತವಾದಿಗಳು ಮತ್ತು ಬೆಂಗಾಲಿಗಳು ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾನೆ ಇರ್ತಾರೆ. ಸಣ್ಣ ಸಂಖ್ಯೆಯಲ್ಲಿದ್ರೂ ಕೂಡ ಈ ಜನ ಒಟ್ಟೊಟ್ಟಿಗೆ ಬಂದು ಬಾಂಗ್ಲಾದವರಿಗೆ ಅಥವಾ ಬೆಂಗಾಲಿಗಳಿಗೆ ಸರಿಯಾಗಿ ಕೊಟ್ಟು ಬಿಸಿ ಮುಟ್ಟಿಸ್ತಾ ಇರ್ತಾರೆ. ಹೀಗಾಗಿ ಇದರ ಹಿಂದೆ ಭಾರತ ಇದೆ ಅನ್ನೋದು ಬಾಂಗ್ಲಾದ ಆರೋಪ. ಕಾರಣ ಏನು? ಸ್ನೇಹಿತರೆ, ಈ ಭಾಗದಲ್ಲಿ ಭಾರತ ಗಡಿಯನ್ನು ಶೇರ್ ಮಾಡ್ಕೊಳ್ಳುತ್ತಲ್ಲ, ಈ ಪ್ರದೇಶ ಕೂಡ ಭಾರತದ ಗಡಿಗೆ ಒತ್ಕೊಂಡಂತೆಯೇ ಇದೆ. ಹಾಗೆ ಬಾಂಗ್ಲಾದ ಮೂಲಭೂತವಾದಿಗಳು ಇಲ್ಲಿ ಎಥ್ನಿಕ್ ಕ್ಲೆನ್ಸಿಂಗ್ ಆರಂಭಿಸಿದ ಮೇಲೆ, ಅಂದರೆ ಅಲ್ಲಿನ ಮೂಲ ನಿವಾಸಿಗಳನ್ನು ಕಣ್ಮರೆ ಮಾಡಿ, ನಾಶ ಮಾಡಿ, ಓಡಿಸಿ
ಹೊರಗಿನವ್ರನ್ನ ತಂದು ಅಲ್ಲಿ ಸೆಟಲ್ ಮಾಡೋಕೆ ಶುರು ಮಾಡಿದ್ಮೇಲೆ ಇಲ್ಲಿನ ಜನ ಭಾರತದ ಕಡೆಗೆ ವಲಸೆ ಬರ್ತಿದ್ದಾರೆ. 1970-80ರ ದಶಕದಲ್ಲಂತೂ ಇದು ಲಕ್ಷ ಸಂಖ್ಯೆಯಲ್ಲಿತ್ತು. ಇವತ್ತಿನ ತ್ರಿಪುರಾ, ಮಿಜೋರಾಂಗಳ ಮೂಲಕ ಬಂದು ಅರುಣಾಚಲ ಪ್ರದೇಶದಲ್ಲಿ ಇವರು ನೆಲೆಯಾಗಿದ್ದಾರೆ. ಇವತ್ತಿಗೂ ಅಲ್ಲಿ ರೆಫ್ಯೂಜಿ ಕ್ಯಾಂಪ್ಗಳಲ್ಲಿ ಆಶ್ರಯ ಕೊಡಲಾಗ್ತಿದೆ. ಅಫ್ಕೋರ್ಸ್ ಅರುಣಾಚಲ ಪ್ರದೇಶದವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ, ಅದು ಬೇರೆಯದ್ದೇ ಟಾಪಿಕ್ ಬಿಡಿ. ಆದರೆ ಇವ್ರ ಜೊತೆಗೆ ಭಾರತಕ್ಕೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಪರ್ಕ ಇದೆ. ಯಾಕಂದರೆ ಎರಡೂ ಬಾರ್ಡರ್ ಅಕ್ಕಪಕ್ಕ ಒಂದೇ ಸಮುದಾಯದ ಜನ, ಈ ಚಕ್ಮಾಗಳು, ಜುಮ್ಮಾ ಜನ, ಇವರು ಹರಡ್ಕೊಂಡು ಎರಡು ಕಡೆ ವಾಸ ಮಾಡ್ತಿದ್ದಾರೆ. ಬಾರ್ಡರ್ ಆಮೇಲೆ ಬಂದಿದೆ ಇಲ್ಲಿ. ತ್ರಿಪುರಾ ಜನರಿಗಂತೂ ಅಕ್ಕಪಕ್ಕದ ಮನೆಯಷ್ಟು ಕಾಂಟ್ಯಾಕ್ಟ್ ಇದೆ. ಹೀಗಾಗಿ ಭಾರತ ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ತನ್ನ ಬಳಿ ಆಶ್ರಯ ಕೊಟ್ಟು ಇವ್ರನ್ನ ದಂಗೆ ನಮ್ಮ ವಿರುದ್ಧ ಎಬ್ಬಿಸ್ತಾ ಇದೆ ಅನ್ನೋದು ಇವರ ಆರೋಪ. ಶಾಂತಿ ವಾಹಿನಿಗೆ ಸಪೋರ್ಟ್ ಮಾಡಿ ಗೆರಿಲ್ಲಾ ಮಾದರಿಯ ಯುದ್ಧ ಹೇಳಿಕೊಟ್ಟು ಟ್ರೈನಿಂಗ್ ಕೊಟ್ಟು ಶೆಲ್ಟರ್ ಅಂದರೆ ಆಶ್ರಯ ಮತ್ತು ಆಯುಧ ಸಪ್ಲೈ ಮಾಡಿ ನಮಗೆ ಹೊಡೆಸ್ತಿದ್ದಾರೆ ಇವ್ರ ಹತ್ರ ಅಂಥೇಳಿ ಬಾಂಗ್ಲಾ ಆರೋಪಿಸುತ್ತೆ. ಅಲ್ಲದೆ ಇದೇ ವಿಚಾರ ಹಿಡ್ಕೊಂಡು ಬಾಂಗ್ಲಾದಲ್ಲಿ ಪ್ರತಿಭಟನೆಗಳು ಕೂಡ ಆಗಿವೆ. ಇವರು ಬಾಯಿಗೆ ಆಹಾರ ಅನ್ನೋ ಹಾಗೆ ಈ ಜನರು ಕೂಡ ನಮಗೆ ಭಾರತ ಬೆಂಬಲ ಕೊಡ್ತಾ ಇದೆ ಅಂತ 80ರ ದಶಕದಲ್ಲೇ ಹೇಳ್ತಾ ಇದ್ರು. ಅದರ ರಿಪೋರ್ಟನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆದರೆ ಭಾರತ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಕೊಂಡಿಲ್ಲ. ಹಾಗೆ ನೋಡಿದ್ರೆ ಇಲ್ಲಿ ಶಾಂತಿ ನೆಲೆಸಲಿ ಅಂತ 1990ರ ದಶಕದಲ್ಲೇ ಭಾರತ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿತ್ತು, ಅಂದರೆ ಶಾಂತಿ ಸ್ಥಾಪನೆಗೆ. ಆದರೆ ಯಾವಾಗ ಬಾಂಗ್ಲಾ ಮತ್ತೆ ಅದೇ ಕುತಂತ್ರ ಮತ್ತೆ ಅದೇ ದೌರ್ಜನ್ಯವನ್ನು ಶುರು ಮಾಡ್ತೋ, ಏನಾರು ಮಾಡ್ಕೊಳ್ಳಿ ಅಂತ ಭಾರತ ಬಿಟ್ಟು ಹಾಕಿದೆ ಅಫಿಷಿಯಲಿ. ಈ ಗುಡ್ಡದ ಜಗಳ ಬಾಂಗ್ಲಾದ ಇಂಟರ್ನಲ್ ಇಶ್ಯೂ ಅಂತ ಹೇಳಿ ಭಾರತ ಕೈ ತೊಳ್ಕೊಂಡಿದೆ. ಹಾಗಂತ ಪೂರ್ತಿ ಬೆನ್ನು ತೋರಿಸಿಲ್ಲ. ತನ್ನ ಗಡಿಯಲ್ಲೇ ನಿಂತು ಅಲ್ಲಿ ಆಗೋ ಬೆಳವಣಿಗೆಗಳನ್ನು ಮಾನಿಟರ್ ಮಾಡ್ತಾ ಇದೆ ಭಾರತ. ಇದು ನಾರ್ತ್ ಈಸ್ಟ್ ಜೊತೆಗೆ ಕನೆಕ್ಟ್ ಆಗಿರೋದ್ರಿಂದ ಅಕ್ರಮ ವಲಸೆ, ದೊಂಬಿ ಅಂತ ಸಮಸ್ಯೆ ಯಾವತ್ತೂ ಭಾರತವನ್ನು ಕಾಡಬಹುದು. ಹೀಗಾಗಿ ಭಾರತ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದೆ ಬಾರ್ಡರನ್ನು. ಜೊತೆಗೆ ಈ ಭಾಗದಲ್ಲಿ ಪ್ರತಿ ಸಲ ದೌರ್ಜನ್ಯ ಆದರೂ ಕೂಡ ಭಾರತ ಯಾವುದೇ ಮುಲಾಜಿಲ್ಲದನ್ನು ಖಂಡಿಸುತ್ತೆ. ಮೊನ್ನೆ ಬಾಂಗ್ಲಾದ ಸೋ ಕಾಲ್ಡ್ ಹೋಮ್ ಮಿನಿಸ್ಟರ್ ಭಾರತವೇ ಇದನ್ನು ಆಯೋಜಿಸಿದೆ ಅಂತ ಹೇಳಿದ್ರು. ಭಾರತ ಮತ್ತು ಭಾರತದ ಫ್ಯಾಸಿಸ್ಟ್ ಗುಂಪುಗಳು ಇಲ್ಲಿ ಪ್ರಭಾವ ಬೀರಿ ಅಸ್ಥಿರ ಮಾಡ್ತಾ ಇದ್ದಾರೆ ಅಂದರು. ಆದರೆ ಭಾರತ ಇದನ್ನು ಕಡ್ಡಿ ತುಂಡು ಮಾಡದಂತೆ ತಿರಸ್ಕರಿಸಿದೆ. ಅಲ್ಲದೆ ಅಕ್ರಮವಾಗಿ ಆ ಬುಡಕಟ್ಟು ಗುಂಪುಗಳ ಜಾಗವನ್ನು ಕಬಳಿಸಿ ಅಲ್ಲಿ ಹಿಂಸಾಚಾರ ಮಾಡ್ತಿದ್ದಾರೆ. ಮೊದಲು ಆ ರೀತಿ ಬೆಂಕಿ ಹಚ್ಚೋ ಉಗ್ರಗಾಮಿಗಳ ವಿರುದ್ಧ ಕ್ರಮ ತಗೊಳ್ಳಿ, ನೀವಲ್ಲಿ ಏನು ಮಾಡ್ತಿದ್ದೀರಾ ಅಂತ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಭಾರತ ಹೇಳಿದೆ. ಹಾಗೆ ನಿಮ್ಮ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇಟ್ಕೊಳ್ಳೋಕ್ಕೆ ಬರದೆ ನಮ್ಮೇಲೆ ಬ್ಲೇಮ್ ಮಾಡ್ತಿದ್ದೀರಲ್ಲ, ನಿಮ್ಮ ಸರಿಯಾಗಿ ನೋಡ್ಕೊಳ್ಳಿ, ನೀವು ನಿಮ್ಮ ದೇಶದಲ್ಲಿ ಆಗೋ ಎಲ್ಲದಕ್ಕೂ ನಮ್ಮನ್ನು ನೀವು ದೂರೋದು ನಿಮಗೆ ಚಾಳಿಯಾಗಿ ಹೋಗಿದೆ ಅಂತ ಭಾರತ ಕಠಿಣ ಶಬ್ದಗಳಲ್ಲಿ ಬಾಂಗ್ಲಾಗೆ ಜಾಡಿಸಿದೆ. ವಿಶ್ವಸಂಸ್ಥೆ ಕೂಡ ಬಾಂಗ್ಲಾ ಈ ವಿಚಾರದಲ್ಲಿ ಸರಿಯಾಗಿ ನಡ್ಕೋಬೇಕು ಅಂತ ಆಗ್ರಹ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಚಿತ್ತಗಾಂಗ್ ಪ್ರದೇಶದಲ್ಲಿ ಪ್ರತ್ಯೇಕತೆ ಕೇಳ್ತಿರೋ, ನಿಮ್ಮ ಸಹವಾಸ ನಮಗೆ ಬೇಡ ಬಿಟ್ಬಿಡಿ ಪ್ರತ್ಯೇಕವಾಗ್ತೀವಿ ಅಂತ ಕೇಳ್ತಿರೋ ಈ ಜನರ ಗುಂಪು ಏನು ಕಾರಣ, ಅದರ ಹಿನ್ನೆಲೆ ಏನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.